ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಶಾನ್. ರೈತರು ಏಕಬೆಳೆ ಪದ್ಧತಿಯಿಂದ ದೂರಾಗಿ ಮತ್ತೆ ಮಿಶ್ರ ಬೆಳೆ ಪದ್ಧತಿಯತ್ತ ಮುಖ ಮಾಡಬೇಕೆಂಬ ಉದ್ದೇಶದಿಂದ ಕೊಟ್ಟೂರಿನಲ್ಲಿ ವಿಶೇಷ ಮಿಶ್ರ ಬೆಳೆ ಬೀಜ ಮೇಳ ಕಾರ್ಯಕ್ರಮ ಆಯೋಜಿಸಲಾಯಿತು. ಇಕ್ರಾ ಸಂಸ್ಥೆ ಹಾಗೂ ಭೂಮಿ ಮಿತ್ರ ಸಾವಯವ ಒಕ್ಕೂಟದ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳಿಂದ ರೈತರು ಭಾಗವಹಿಸಿ ಸಾವಯವ ಕೃಷಿ, ಬೀಜ ಸಂಗ್ರಹಣೆ ಮತ್ತು ಮಿಶ್ರ ಬೆಳೆ ಪದ್ಧತಿಯ ಮಹತ್ವದ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಇಕ್ರಾ ಸಂಸ್ಥೆಯ ಮುಖ್ಯಸ್ಥೆ ವಿ ಗಾಯತ್ರಿ, ಏಕ ಬೆಳೆಯಂತೆ ಸಂಗಾತಿ ಬೆಳೆಗಳು ಸಹ ರೈತರ ಬದುಕಿಗೆ ಮುಖ್ಯ ಎಂದು ಹೇಳಿದರು. ಈ ಕುರಿತಾದ ಹೆಚ್ಚಿನ ವರದಿ ಇಲ್ಲಿದೆ. ಕೊಟ್ಟೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಭಾನುವಾರ ಮಿಶ್ರಬೆಳೆ ಬೀಜ ಮೇಳ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಇಕ್ರಾ ಸಂಸ್ಥೆ ಹಾಗೂ ಭೂಮಿ ಮಿತ್ರ ಸಾವಯವ ಒಕ್ಕೂಟದ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ನಂದಿಪುರದ ಶ್ರೀ ಮಹೇಶ್ವರ ಸ್ವಾಮೀಜಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಇಕ್ರಾ ಸಂಸ್ಥೆಯ ಮುಖ್ಯಸ್ಥೆ ವಿ ಗಾಯತ್ರಿ, ಇತ್ತೀಚಿನ ದಿನಗಳಲ್ಲಿ ರೈತರು ಸಾಂಪ್ರದಾಯಿಕ ಮಿಶ್ರ ಬೆಳೆ ಪದ್ಧತಿಯನ್ನು ಬಿಟ್ಟು ಏಕಬೆಳೆ ಪದ್ಧತಿಯತ್ತ ಸಾಗುತ್ತಿರುವುದರಿಂದ ಅನೇಕ ಸ್ಥಳೀಯ ಬೀಜ ತಳಿಗಳು ನಾಶವಾಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಿಶ್ರ ಬೆಳೆ ಪದ್ಧತಿ ರೈತರ ಆರ್ಥಿಕ ಭದ್ರತೆಗೆ ಸಹಾಯಕವಾಗುವುದರ ಜೊತೆಗೆ ಒಂದು ಬೆಳೆಗೆ ಮತ್ತೊಂದು ಬೆಳೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಿದರು. ರೈತ ದಂಪತಿಗಳು ಬೆಳೆ ರಾಶಿಗೆ ಸಂಪ್ರದಾಯಬದ್ಧವಾಗಿ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. ರೈತ ಮಹಿಳೆ ಗೀತಮ್ಮ ಮಾತನಾಡಿ, ಮಿಶ್ರ ಬೆಳೆ ಪದ್ಧತಿಯಿಂದ ಬೆಳೆಗಳಿಗೆ ತಗುಲುವ ರೋಗಗಳ ನಿಯಂತ್ರಣ ಸಾಧ್ಯವಾಗುತ್ತದೆ, ಭೂಮಿಯಲ್ಲಿ ಸಾರಜನಕ ಪ್ರಮಾಣ ಹೆಚ್ಚಾಗಿ ಗೊಬ್ಬರದ ವೆಚ್ಚ ಕೂಡ ಕಡಿಮೆ ಆಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರೈತರಾದ ಮಲ್ಲಿಕಾರ್ಜುನ್, ಸಿ ಮಂಜುನಾಥ್, ಶಿವಾನಂದ ಒಡೆಯರ್ ಸೇರಿದಂತೆ ಹಲವಾರು ಮಿಶ್ರಬೆಳೆ ಪದ್ಧತಿಯ ಲಾಭಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಪರಿಸರವಾದಿ ಪಾಂಡುರಂಗ ಹೆಗಡೆ ಹಾಗೂ ಸಹಜ ಕೃಷಿಕ ರಾಜಶೇಖರ್ ನಿಂಬರಗಿ ಸಾವಯವ ಕೃಷಿ, ಬೀಜ ಸಂಗ್ರಹಣೆ ಮತ್ತು ರೈತರ ಸ್ವಾವಲಂಬನೆ ಕುರಿತು ಮಾತನಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ರೈತರು ಭಾಗವಹಿಸಿ ಮಿಶ್ರ ಬೆಳೆ ಹಾಗೂ ಸಾವಯವ ಕೃಷಿ ಕುರಿತು ಅನುಭವಗಳನ್ನು ಹಂಚಿಕೊಂಡರು.